ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹನುಮನ ಕೃಪಾ ಕಟಾಕ್ಷ ನಿಮಗೆ ದೊರೆಯಬೇಕು ಅಂದರೆ, ಹನುಮನ ಅನುಗ್ರಹ ನಿಮ್ಮ ಮೇಲೆ ಇರಬೇಕು ಅಂದರೆ ಒಂದು ಪ್ರಧಾನವಾದ ಮಾರ್ಗ ಇದೆ. ಅದು ಯಾವುದಪ್ಪ ಅಂದರೆ ಹನುಮತ್ ಪ್ರದಕ್ಷಿಣೆ. ಹನುಮಂತನಿಗೆ ಪ್ರದಕ್ಷಿಣೆ ಮಾಡಬೇಕು. ಹೇಗೆ ಪ್ರದಕ್ಷಿಣೆ ಅಂದರೆ ಏನು, ಹೇಗೆ ಹನುಮಂತನ ಪ್ರದಕ್ಷಿಣೆಯನ್ನು ಮಾಡಬೇಕು, ಹನುಮಂತ ಪ್ರದಕ್ಷಿಣೆ ಮಾಡುವಾಗ ಹೇಳಿಕೊಳ್ಳಬಹುದಾದ ಮಂತ್ರ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ಸುತ್ತುವುದನ್ನು ಪ್ರದಕ್ಷಿಣೆ ಅಂತ ಕರಿತೀವಿ. ದೇವಾಲಯದ ಸುತ್ತಲೂ ಒಂದು ಸುತ್ತೋದನ್ನು ಪ್ರದಕ್ಷಿಣೆ ಅಂತ ಕರಿತೀವಿ. ಈ ಪ್ರದಕ್ಷಿಣೆಗಳನ್ನು 3 ಪ್ರದಕ್ಷಿಣೆಗಳನ್ನು ಮಾಡಬಹುದು. 5 ಪ್ರದಕ್ಷಿಣೆ, 7 ಪ್ರದಕ್ಷಿಣೆ, 9 ಪ್ರದಕ್ಷಿಣೆ, 16 ಪ್ರದಕ್ಷಿಣೆ, 21 ಪ್ರದಕ್ಷಿಣೆ, 108 ಪ್ರದಕ್ಷಿಣೆಗಳನ್ನು ಮಾಡಬಹುದು. ಹನುಮತ್ ಪ್ರದಕ್ಷಿಣೆ ಮಾಡುವಾಗ ಯಾವ ಮಂತ್ರವನ್ನು ಹೇಳ್ಕೋಬೇಕು ಅನ್ನೋದನ್ನು ಪರಾಶರ ಮಹರ್ಷಿಗಳು ಪರಾಶರ ಸಂಹಿತೆಯಲ್ಲಿ ಹೇಳಿದ್ದಾರೆ. ಆ ಮಂತ್ರ ಏನಪ್ಪ ಅಂದರೆ, ಆಂಜನೇಯಂ ಮಹಾವೀರಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಂ ತರುಣಾರ್ಕಪ್ರಭಂ ಶಾಂತಂ ಆಂಜನೇಯಂ ನಮಾಮ್ಯಹಂ. ಹೀಗೆ ಹೇಳ್ತಾ ಪ್ರದಕ್ಷಿಣೆಯನ್ನು ಹಾಕಬೇಕು. ಈ ಶ್ಲೋಕ ಒಂದು ಸಾಕು ಹನುಮನ ಅನುಗ್ರಹ ನಿಮಗೆ ದೊರೆಯೋಕ್ಕೆ. ಇನ್ನು ಹೇಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಅನ್ನೋದನ್ನು ನೋಡೋದಾದರೆ, ಸ್ನೇಹಿತರೆ, ಅಡಿಕೆಯಿಂದ, ಹೂಗಳಿಂದ, ಅಕ್ಷತೆಗಳಿಂದ ಮಾತ್ರ ಲೆಕ್ಕ ಮಾಡ್ಕೋಬೇಕು ನೀವು ಪ್ರದಕ್ಷಿಣೆಗಳನ್ನು. ಒಂದು ಡಬ್ಬಿಯಲ್ಲಿ 108 ಅಡಿಕೆಗಳನ್ನು ತೆಗೆದುಕೊಂಡು ಹೋಗಿ ಮೊದಲು ಸ್ವಾಮಿಯ ಮುಂದೆ ನಿಂತು ಸಂಕಲ್ಪವನ್ನು ಮಾಡಿಕೊಳ್ಳಿ. ಒಂದು ಪ್ರದಕ್ಷಿಣೆ ಹಾಕಿ ಡಬ್ಬಿಯಲ್ಲಿರುವ ಒಂದು ಅಡಿಕೆಯನ್ನು ತೆಗೆದುಕೊಂಡು ಒಂದು ಪ್ಲೇಟ್ ಎತ್ಕೊಂಡೋಗಿ ಅಥವಾ ಒಂದು ವೀಳ್ಯದೆಲೆಯನ್ನು ಇಡಿ. ಆ ವೀಳ್ಯದೆಲೆಯ ಮೇಲೆ ಇಟ್ಟು ಕೈ ಮುಗಿದು ಶ್ರದ್ಧಾಭಕ್ತಿಯಿಂದ ಈಗ ನಾನು ಹೇಳಿದಂತಹ ಶ್ಲೋಕವನ್ನು ಹೇಳ್ಕೊಳ್ಳಿ. ಪ್ರದಕ್ಷಿಣೆ ಶ್ಲೋಕ, ಹನುಮತ್ ಪ್ರದಕ್ಷಿಣೆ ಶ್ಲೋಕ. ನಂತರ 2ನೇ ಪ್ರದಕ್ಷಿಣೆಯನ್ನು ಹಾಕಿ ಇನ್ನೊಂದು ಅಡಿಕೆಯನ್ನು ತೆಗೆದು ಅದೇ ವೀಳ್ಯದೆಲೆಯ ಮೇಲೆ ಇಡಿ. ಕೈ ಮುಗಿದು ಈ ಶ್ಲೋಕವನ್ನು ಹೇಳ್ಕೊಳ್ಳಿ. ಹೀಗೆ ಲೆಕ್ಕ ಮಾಡ್ತಾ 108 ಪ್ರದಕ್ಷಿಣೆಗಳನ್ನು ಮಾಡಿ. ಹೀಗೆ ಹನುಮತ್ ಪ್ರದಕ್ಷಿಣೆ ಮಂತ್ರವನ್ನು ಹೇಳ್ತಾ ಹೀಗೆ 108 ಬಾರಿ, ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಾರಿ ಹನುಮತ್ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಆ ಆಂಜನೇಯ ಸ್ವಾಮಿಯ ಅನುಗ್ರಹ ಕೃಪಾ ಕಟಾಕ್ಷ ನಿಮಗೆ ದೊರೆಯುತ್ತೆ ಸ್ನೇಹಿತರೆ. ಹಾಗೆಯೇ ನಾವು ಇನ್ನೂ ಹೇಳಿಕೊಳ್ಳಬಹುದಾದಂತಹ ಹನುಮತ್ ಮಂತ್ರಗಳನ್ನು, ಯಾವ ಮಂತ್ರವನ್ನು ಹೇಳಿಕೊಂಡ್ರೆ ಯಾವ ಫಲ ಸಿಗುತ್ತೆ ಅನ್ನುವಂಥ ಸಿಂಪಲ್ಲಾದ ಮಂತ್ರಗಳನ್ನು ಕೆಲವು ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ಹನುಮಾನ್ ಗಾಯತ್ರಿ ಮಂತ್ರ. ಇದು ಹನುಮಂತನ ಬೀಜ ಮಂತ್ರ. ಈ ಮಂತ್ರವನ್ನು ನೀವು ಪ್ರತಿದಿನ ಪಠಿಸಿದರೆ ಭಯ ಮತ್ತು ರೋಗಗಳು ನಿರ್ಮೂಲನೆ ಆಗ್ತವೆ ಸ್ನೇಹಿತರೆ. ಯಾವುದಪ್ಪ ಆ ಮಂತ್ರ ಅಂದರೆ, ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಇನ್ನೊಂದು ಮಂತ್ರ ಶತ್ರು ಸಂಹರಣ ಶಕ್ತಿಶಾಲಿ ಹನುಮಾನ್ ಮಂತ್ರ. ನಿಮಗೆ ನರದೃಷ್ಟಿ ಇದ್ದರೂ ಕೂಡ ಈ ಮಂತ್ರವನ್ನು ಪಠಿಸ್ತಾ ಇದ್ದರೆ ಹೋಗುತ್ತೆ ಸ್ನೇಹಿತರೆ. ಯಾವುದಪ್ಪ ಆ ಮಂತ್ರ ಅಂದರೆ, ಓಂ ನಮೋ ಹನುಮತೆ ರುದ್ರಾವತಾರಾಯ ಸರ್ವಶತ್ರು ಸಂಹಾರಣಾಯ ಸರ್ವರೋಗಹರಾಯ ಸರ್ವವಶೀಕರಣಾಯ ರಾಮದೂತಾಯ ಸ್ವಾಹ. ಸ್ನೇಹಿತರೆ, ಹನುಮ ಶಕ್ತಿ, ಭಕ್ತಿ ಮತ್ತು ನಿಷ್ಠೆಯ ಪ್ರತೀಕ. ಅವರು ಶ್ರೀರಾಮ ಅವರ ಪರಮ ಭಕ್ತನಾಗಿ ಪ್ರಸಿದ್ಧರಾಗಿರೋದು ನಮಗೆಲ್ಲ ತಿಳಿದೇ ಇದೆ. ಈ ಹನುಮ ದೇವರನ್ನು ನಾವು ಪೂಜಿಸಿದರೆ ಧೈರ್ಯ, ಆರೋಗ್ಯ, ಸಂಕಷ್ಟ ನಿವಾರಣೆ ಆಗುತ್ತೆ ಅಂತ ನಂಬಿಕೆ ಇದೆ. ನಾನು ಈಗ ಹೇಳಿರುವಂತಹ ಮಂತ್ರಗಳನ್ನು ನೀವು ಪ್ರತಿದಿನ ಜಪಿಸ್ತಾ ಇದ್ದರೆ ನಿಮ್ಮಲ್ಲಿ ಯಾವುದೇ ಭಯ ಇರಲ್ಲ, ಯಾವುದೇ ದುಷ್ಟಶಕ್ತಿಗಳು ನಿಮ್ಮನ್ನು ತಾಕೋದಿಲ್ಲ, ಶತ್ರುಗಳು ನಿವಾರಣೆ ಆಗ್ತಾರೆ, ಯಾವುದೇ ನರದೃಷ್ಟಿ ನಿಮ್ಮ ಮೇಲೆ ಇರೋದಿಲ್ಲ. ಈ ಮಂತ್ರಗಳನ್ನು ಪ್ರತಿದಿನ ನೀವು ಪಠಿಸಿದರೆ ಇವೆಲ್ಲ ನಡೆಯುತ್ತೆ. ಆ ಹನುಮನ ಕೃಪಾ ಕಟಾಕ್ಷ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಸ್ನೇಹಿತರೆ. ಪಠಿಸಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಯಾರಿಗಾದರೂ ಅನುಕೂಲ ಆಗುತ್ತೆ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ನಿಮ್ಮ ಸ್ನೇಹಿತರಿಗೆ ಅವರಿಗೆ ಶೇರ್ ಮಾಡಿ. ಇನ್ನೂ ಉತ್ತಮವಾದ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ.